ಫೋನ್ ಮಾಡಿ. ಯಾರು ಇರಲ್ವಲ್ರಿ? ಏನು ನಿಮ್ಮ ಹೆಸರು ನಂಬರ್ ಪ್ಲೇಟ್ ಇಲ್ಲ? ಹಾಂ ಅಲ್ಲ ಕಿತ್ಕೊಂಡಿಗೆ ನೀವೇನು ಮಾಡಿ ನೀವು ಪೊಲೀಸ್ನವ್ರು ಏನಾದ್ರು ಗ್ಯಾರಂಟಿ ಏನು ID ಕಾರ್ಡಲ್ಲಿ? ಅಲ್ಲಲ್ಲ ನಿಮ್ಗೆ ಇಲ್ಲಿಲ್ವಾ? ಸರ್ ಕಿತ್ಕೊಂಡಿದೆ ಸರ್ ಮೊನ್ನೆ ಗಮ್ಮು ಬಿಟ್ಟು ಹಾಕ್ಬೇಕು ತಾನೆ. ಡಿಸಿಪ್ಲಿನ್ ಹೇಳ್ತಾರೆ ಕಮಿಷನರು, ದೊಡ್ಡದಾಗ ಹೇಳ್ತಾರೆ ನಿಮ್ಮ ಪೊಲೀಸ್ ಕಮಿಷನರ್. ನೋಡಿ ನಂಬರ್ ಪ್ಲೇಟ್ ಇಲ್ಲ. ಡ್ರಿಂಕ್ ಡ್ರೈವರ್ ಅವನು ಆಯ್ತು ಇನ್ಶೂರೆನ್ಸ್ ಇದೆಯಾ? ಇನ್ಶೂರೆನ್ಸ್ ಇದೆಯಾ? ಡ್ರೈವಿಂಗ್ ಲೈಸೆನ್ಸ್ ಬೇಡ ನೋಡಿ, ಅಲ್ಲಿ ಲೈವಲ್ಲಿ ಹಾಕ್ಬೇಕು. ಬರ್ರಿ ಇಲ್ಲಿ ಮಾಡ್ರಿ, ಇಲ್ಲಿ ಅಲ್ಲೇನು ಮಾತಾಡ್ತೀರ? ಬರ್ರಿ ಬರ್ರಿ ನೀವು ಬರ್ರಿ. ನೋಡಿ ಯೂನಿಫಾರ್ಮ್ ಇಲ್ಲ ನೋಡಿ, ಫೋಟೋ ತಗೊಳ್ಳಿ. ಫೋನ್ ಮಾಡಿದ್ದಾರು ಏನಾಗಿರೋದು? ಬುಲಾರೋ ಯಾರು ಕೇಳಿದ್ರ? ಲೆಚ್ ಮಾಡೋದಿರ್ಲಿ, ಬರ್ರಿ ಇಲ್ಲಿ ಸ್ಟಾಪ್ಗಳಿಲ್ಲ, ಎಲ್ಲ ಕುತ್ಕೊಂಡು ಕಥೆಗಳು ಹೇಳ್ತೀರಾ? ಮಾತಾಡ್ತಾರೆ ಏನು ಕಿವಿ ಕೆಲಸಲ್ಲ, ಹೇಳೋದು ಕೇಳಲ್ಲ. ಮಾತಾಡ್ತಾವ್ರೆ ಅಂದ್ರೆ ಅಲ್ಲೂ ಯಾರೋ ಹೋಗ್ಬೇಕು. ಅವ್ರಾ ಯಾರು ಯಾರು ಹಾಕಿದಾರ ಗೊತ್ತಿಲ್ಲಮ್ಮ. ನಾವಿಲ್ಲಿ ನಿಂತಿದ್ದೀವಿ, BBMP ಅಧಿಕಾರಿಗಳು ಬರಬೇಕು ಅಂತ ಇಲ್ಲಿ ಕೂತಿದ್ದೀವಿ. BBMP ಅಧಿಕಾರಿಗಳು ಬರ್ಬೇಕೇನು ಅಂತ ಹೇಳು. ಕಂಟ್ರೋಲ್ ರೂಮ್ ಬರ್ಬೇಕಿಲ್ಲ. ಅಪ್ಪು ಸ್ಟೇಷನ್ ಕಾಲ್ ಮಾಡು, ಸಾಹೇಬ್ರು ಮಾತಾಡ್ಬೇಕಂತೆ ಅಂತ. ಮತ್ತೆ ನೀವು ನಮ್ಮ ಹತ್ರ ಹೇಳ್ದಂಗೆ BBMP ಅಧಿಕಾರಿ, ಅಲೋ ಸಾಮೇರೆ, ನಮ್ಮ ಹತ್ರ ಹೇಳ್ದಂಗೆ BBMP ಅಧಿಕಾರಿ ಬರ್ಬೇಕು ಅಂದ್ರೆ ಕರ್ಸಾರ ಯಾರು? ನಾವೇ ತಾನೇ ಹೇಳ್ತಾರೆ. ಕೂತ್ಕೊಂಡ್ರೆ ಅವರೇ ಬರ್ತಾರೆ ಮೇಡಮ್. ನಿಮ್ಮ ಹತ್ರ ನಾವೇನ್ ಹೇಳೋಣ? ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ ಇಲ್ಲಿ, ಪೊಲೀಸ್ನ ಸಮಸ್ಯೆ ಇಲ್ಲ ಇಲ್ಲಿ. BBMP ಅವರು ರಾಜಕೀಯ ಮಾಡ್ತಾ ಇದಾರೆ. ವಿಡಿಯೋದು ಏನ್ ಹಾಕಿದ್ದಾರೆ ಆ ಬ್ಯಾನರ್ ಮಾತ್ರ ತೆಗಿತಾ ಇದಾರೆ. ಇನ್ನು ಇದೆಲ್ಲ ಪರ್ಮಿಷನ್ ಆಗಿದೆಯಾ? BBMP ಲ್ಯಾಂಡ್ ಆರ್ಡರ್ಗೂ ಪೊಲೀಸ್ನವ್ರಿಗೂ ಸಮಸ್ಯೆ ಇಲ್ಲ. BBMP ಅಧಿಕಾರಿಗಳು ಏಕಪಕ್ಷೀಯ ನಿರ್ಧಾರ ತಗೊಂಡು ಇಷ್ಟ ಬಂದಂಗೆ ಕೆಲಸ ಮಾಡ್ತಾವ್ರೆ. ಹಂಗಾಗಿ BBMP ಅಧಿಕಾರಿಗಳು ಬರಬೇಕು. ಅಲ್ಲಿವರೆಗೂ ನಾವು ಕೂತಿರ್ತೀವಿ. ಕಂಪ್ಲೇಂಟ್ ಹಾಕಿದ್ಮೇಲೆ ಫಾರ್ಮಾಲಿಟೀಸ್ ನಾವು ಹೇಳಬೇಕು. ಪೊಲೀಸ್ನವ್ರು ಹೇಳಿ, ಟ್ರಾಫಿಕ್ನವ್ರಲ್ಲಿ ಲ್ಯಾಂಡ್ ಆರ್ಡರ್ ಸಮಸ್ಯೆ ಇಲ್ಲ ಅಂದ್ರೆ ಮತ್ತೆ 112 ಕಂಪ್ಲೇಂಟ್ ಯಾರು ಹಾಕಿದ್ದು? ಹಾಕಿದ್ಮೇಲೆ ಇದಕ್ ಮಾತಾಡಿ ಬನ್ನಿ. ಬೇಕಾದ್ರೆ ಸಾಯಂಕಾಲವರೆಗೂ ಕುತ್ಕೊಳ್ಳಿ, ಕರ್ಸೋಣ. ಸಾಹೇಬ್ರು ಸ್ಪಾಟ್ ಬರ್ತಾರೆ, ಮಾತಾಡ್ತಾರೆ. ಆಯ್ತು, ನಮ್ಮ ಹತ್ರ ಹೇಳಿದ್ರಲ್ಲ, ಅಧಿಕಾರಿಗಳ ಹತ್ರ ಹೇಳಿರಂತೆ. ಸ್ಟೇಷನ್ ಫೋನ್ ಮಾಡಿ, ಈ ತರ ಧರಣಿ ಕೂತವ್ರೆ, BBMP ಗಾಡಿನ ಅಡ್ಡ ಹಾಕೊಂಡು ಅಂದ್ಬಿಟ್ಟು ಸಾಹೇಬ್ರು ಫೋನ್ ಮಾಡಿ ಅಷ್ಟು ಹೇಳೋದು ಬಿಟ್ಬಿಟ್ಟು ನಮ್ಗೆ ಇಲ್ಲಿ ಬಂದು ನಾವು ನಿಂತೇ ಇದ್ದೀವಿ, ಅವ್ರ ಪಾಡ್ಗೆ ಅವ್ರು ಮಾತಾಡ್ತಾ ಇದ್ರೆ ಏನ್ ಅರ್ಥ? ಆಯ್ತಪ್ಪ, ಟ್ರಾಫಿಕ್ ಕ್ಲೋಸ್ ಮಾಡಿರೋದಕ್ಕೆ ಅವರು ಬಂದಿದ್ದಾರೆ, ನಾವು ಬಂದಿದ್ದೀವಿ. ಏನಾಗಿರೋದು ಈಗ? ಈ ಬ್ಯಾನರ್ಗಳೆಲ್ಲ ಅಷ್ಟೇ. ಚೀಫ್ ಕಂಟ್ರೋಲ್ ಯಾರಿದಾರೆ ಅವ್ರು ಬರ್ಬೇಕು. ಫೋನ್ ಮಾಡಿದ್ರೆ ಸ್ಟೇಷನ್ ನೋಡ್ರಿ, ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ. ಕಂಪ್ಲೇಂಟ್ ಕೊಡಿ. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ? ಅರೆಸ್ಟ್ ಮಾಡ್ತೀರಾ? ಏನ್ ಹೇಳೋದು? ಪ್ರಾಬ್ಲಮ್ ಏನಿರೋದು? ಪ್ರಾಬ್ಲಮ್ ಏನಿರೋದು? ಪ್ರಾಬ್ಲಮ್ ನೋಡಿ,
ಬಿಬಿಎಂಪಿ ಅವರು ಮಾಡಿದ್ದಾರೆ. ರೈಟಿಂಗಲ್ಲಿ ಕಂಪ್ಲೇಂಟ್ ಮಾಡ್ರಪ್ಪ ಬರ್ತಾರೆ. ಅಧಿಕಾರಿ ಇಲ್ಲ, ಸುಮ್ನೆ ಹೆಂಗ್ ಕೇಳ್ತಾವ್ರಿ ಇವರು. ಅದಕ್ಕೆ ಸರ್ ಇವ್ರಿಗೆ ಯಾರು ಅಲ್ಲೇ ಕರ್ಕೊಂಡ್ ಬನ್ನಿ, ಅಲ್ಲಿ ಸ್ಟೇಷನ್ ಕರ್ಕೊಂಡ್ ಬನ್ನಿ, ಅಲ್ಲಿ ಸ್ಟೇಷನ್ ಕರ್ಕೊಂಡ್ ಬನ್ನಿ, ಸುಮಾರು ಸರಿ ಬರ್ತೀನಿ ಬನ್ನಿ, ಅಲ್ಲೇ ಕರ್ಕೊಂಡ್ ಬನ್ನಿ. ಇಲ್ಲಿ ಬಂದ್ರೆ ಸ್ಮಾರ್ಟ್ ನೋಡ್ತಾರೆ, ಯಾವ ಕಿತ್ತವ್ರ ಅಂತ ನೋಡ್ತಾರೆ. ಹತ್ತ ಒಳಗೆ ಗಾಡಿ ಇಲ್ಲೇ ಗಾಡಿ ಹಿಡಿಬೇಕು. ಹಾ ಇಲ್ಲಿ ಹ್ಯಾಂಡ್ ಓವರ್ ತಂತ ಇದಾರೆ. ಏನ್ ನಿಮ್ಮ ಹೆಸರು? ಬಸವರಾಜ್ ಅಂತ. ಇವನ್ನ ಹ್ಯಾಂಡ್ ಓವರ್ ತಂತ ಇದಾರೆ. ನೋಡಿ ನೋಡಿ ಹ್ಯಾಂಡ್ ಓವರ್ ತಗೊಳ್ಳಿ. ಯೂನಿಫಾರ್ಮ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಗಾಡಿ ಯೂನಿಫಾರ್ಮ್ ಇಲ್ಲ, ಡಿಎಲ್ ಇಲ್ಲ, ಆಮೇಲೆ ನಂಬರ್ ಪ್ಲೇಟ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ. ನೋಡಿ ಎಲ್ಲಾರ್ದು ಬಿಟ್ಟು ಪತ್ರಕರ್ತರು ತೆಗಿತಾರೆ ಅಂದ್ರೆ ಏನು ಅಧಿಕಾರಿಗಳು ಮಾಡೋದು? ಅವ್ನು ಕರ್ಕೊಂಡವ್ರೆ. ಇಲ್ಲ ಇಲ್ಲ ಬರ್ಬೇಕಿಲ್ಲ, ಇಲ್ಲೇ ಇಲ್ಲೇ ನೋಡಿ ಸರ್. ಸಂವಿಧಾನದಲ್ಲಿ ಅಲ್ಲೇಡ್ರ ಅಲ್ಲೇ ಬಹುಮಾನ. ಸ್ಟೇಷನ್ ನಾವೇ ಹಾಕಿ ಬರೋಣ. ಅವ್ನು ಬರ್ಲಿ ಇಲ್ಲಿಗೆ, ಬರ್ಲಿ. ಸಮಯ 3 ಜನ ಇರ್ಬೇಕು. 3 ಜನ ಡ್ರಿಂಕ್ಸ್ ಮಾಡವ್ರೆ. ಪೊಲೀಸ್ನವ್ರಿಗೆ ಹೇಳ್ತೀವಿ ನಾವು. 3 ಜನ ಕರ್ಕೊಂಡೋಗಿ ಹೆಂಗ್ ಮಾತಾಡ್ತಾರೆ. ನಾವ್ ಹಿಡ್ದು ಹೇಳದ್ಮೇಲೆ ನಿಮ್ಗೆ ರೆಸ್ಪಾನ್ಸಿಬಲ್ ಬಂದಿರೋದಿರಿ ಮೇಡಮ್. ಬಿಬಿಎಂಪಿಯವರಿಗೆ ಧಿಕ್ಕಾರ, 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 ಧಿಕ್ಕಾರ. ತಾರತಮ್ಯ ತೋರಿಸುತ್ತಿರುವ ಬಿಬಿಎಂಪಿ ಅಧಿಕಾರಿಗಳಿಗೆ, ಏಕಪಕ್ಷೀಯ ದಬ್ಬಾಳಿಕೆ ಮಾಡುತ್ತಿರುವ ಬಿಬಿಎಂಪಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಬಿಬಿಎಂಪಿಯವರಿಗೆ ಎಲ್ಲ ವಿಷಯ ಗೊತ್ತಿದೆ. ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡ್ತೀರಾ? ಮಾಡಿ. ಕೊಡಲ್ಲ. ಬಿಬಿಎಂಪಿ ಇಲ್ಲಿಗೆ ಬರಬೇಕು. ಬೇಡ ಸರ್, ಹೇಳಿ ನೀವು ಮಾಹಿತಿ. ಯಾಕೆಂದ್ರೆ ಮೇಡಮ್ ಅವ್ರು ಹ್ಯಾಂಡ್ ಓವರ್ ಕೀ ಕೊಟ್ಟಿದ್ದೀನಿ ನಾನು. ಅಲ್ಲ ಸರಿ ಇದೆ ಬಿಡಿ, ಅವ್ರು ಮಾಡ್ತಾ ಇದ್ದಾರೆ. ಗಾಡಿ ಹ್ಯಾಂಡ್ ಓವರ್ ಕೀ ಕೊಟ್ಟಿದ್ದೀನಿ ಪೊಲೀಸ್ ಅವ್ರಿಗೆ. ನಾವು ಸ್ಟೇಷನ್ಗೆ ಈ ರೀತಿ ಪ್ರೊಟೆಸ್ಟ್ ಮಾಡ್ತಾವ್ರೆ ಅಂತ. ಅಷ್ಟೇ ಮಾಡಿ. ಇವನಿಗೆ ಜೇಸಿ